LCD Writing Tablets ಅಂತ ಕರೀತಾರೆ. 8.5 ಇಂಚಸ್ ಇದೆ LCD Writing Tablet. ಸೊ ಅದು ಸಾಧನ ಅಂತ ಹೇಳ್ತಾರೆ. Slate ಅಂತ ಕರೀತಾರೆ. ಬರೆಯೋದನ್ನ ಮಾಡ್ಲಿಕ್ಕೆ. ಸೊ ಇದರಲ್ಲಿ ಮತ್ತೆ ನೋಡಿ ಈ ರೀತಿಯಾಗಿ ಈ ಸ್ಲೇಟ್ ಚಿಕ್ಕದಿದೆ. ಈ ಸ್ಲೇಟ್ ಅನ್ನು ಏನು ಸ್ಲೇಟ್ LCD ಇಲ್ಲಿ ಸೊ ಇಲ್ಲಿಂದ ಬರೋದು ನಮ್ಮ ಕನ್ನಡ ಅಕ್ಷರ ಸೊ ನಮಸ್ಕಾರ ಗೆಳೆಯರೇ, ನಾನಿವತ್ತೊಂದು ಹೊಸ ಗೆಜೆಟ್ಸನ್ನು ತಂದಿದ್ದೀನಿ. ಒಂದು ಚಿಕ್ಕ ಮಕ್ಕಳಿಗೆ ಬೇಕಾಗುವಂತಹ ಒಂದು ಗೆಜೆಟ್ಸ್. ಬನ್ನಿ ಯಾವುದು ಅಂತ ನೋಡುವ, ಅನ್ಬಾಕ್ಸ್ ಮಾಡುವ. ಸೊ ಯಾವ ರೀತಿಯಾಗಿದೆ ಈ ಒಂದು ಗೆಜೆಟ್ಸ್, ಯಾವ ರೀತಿಯಾಗಿ ಉಪಯೋಗವಾಗುತ್ತದೆ ಚಿಕ್ಕ ಮಕ್ಕಳಿಗೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ಬನ್ನಿ, ಈ ರೀತಿಯಾಗಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, 2 ಗೆಜೆಟ್ಸನ್ನು ತರಿಸಿದ್ದೀನಿ. ಅದರಲ್ಲಿ 2 ಇದೆ. ಸೊ ಒಂದನ್ನು ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಏನಪ್ಪ ಅಂದರೆ ಇದಕ್ಕೆ LCD ರೈಟಿಂಗ್ ಟ್ಯಾಬ್ಲೆಟ್ಸ್ ಅಂತ ಕರೀತಾರೆ. 8.5 ಇಂಚಸ್ ಇದೆ ಅಂತ LCD ರೈಟಿಂಗ್ ಟ್ಯಾಬ್ಲೆಟ್. ಸೊ ಪೇಂಟಿಂಗ್, ಕ್ರಾಫ್ಟಿಂಗ್, ಪ್ರಾಕ್ಟೀಸ್, ಇದರಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಬೋದು. ಪೇಂಟಿಂಗ್ ಮಾಡೋಕ್ಕಾಗಲ್ಲ, ಬಟ್ ಪ್ರಾಕ್ಟೀಸನ್ನು ಇದರಲ್ಲಿ ಮಾಡ್ಬೋದು ಅಂತ ಬರೆದಿದ್ದಾರೆ. ಮತ್ತು ಹಿಂದ್ಗಡೆ ತುಂಬ ಅದರ ಬಗ್ಗೆ ವಿವರವಾಗಿ ಬರೆದಿದ್ದಾರೆ. ಅದನ್ನು ಸ್ವಲ್ಪ ಓದ್ಕೊಳ್ಳಿ, ಯಾಕಂದರೆ ಇಲ್ಲಿ ಉಪಯುಕ್ತವಾದ ಒಂದು ಮಾಹಿತಿ ಇದೆ. ಏನಂದರೆ ಮಕ್ಕಳು ಬಾಯಿಗೆ ಹಾಕಿ ಅದನ್ನು ಜಗಿಬಾರ್ದು, ಯಾಕಂದರೆ ಅದರೊಳಗೆ ಒಂದು ಲಿಕ್ವಿಡ್ ಇದೆ. ಅದು ಸ್ಪ್ರೆಡ್ ಆದರೆ ಅದು ಸ್ವಲ್ಪ ಪಾಯ್ಸನ್ ಥರ ಇರುತ್ತೆ. ಸೊ ಅದರಿಂದ ಮಕ್ಕಳಿಗೆ ಕೊಟ್ಟಾದ ನಂತರ ಅದನ್ನು ನೋಡ್ಕೊಳ್ಳಿ ನೀವು ದಯವಿಟ್ಟು ಎತ್ತವರು. ಸೊ ಆದರೆ ಅದೊಂದು ಕಂಡೀಷನ್ ಬಿಟ್ಟರೆ ಉಳಿದದೆಲ್ಲ ಟಾಪ್ ಆಗಿದೆ ಅಂತ ಬರ್ತಿದ್ದಾರೆ, ನೋಡುವ. ಸೊ ಇದನ್ನು ರಿವ್ಯೂ ಮಾಡಿ ಅಂತ ನನ್ನ ಒಬ್ಬರ ಫ್ರೆಂಡು ಹೇಳಿದರು. ಸೊ ಅವ್ರ ಮನೆಗೆ ಹೋಗಿ ನಾನು ಚೆಕ್ ಮಾಡಿ ನಂತರ ನಾನು ತರಿಸಿ ಇದೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಅತ್ಯುತ್ತಮವಾದಂಥ ಒಂದು ಮಕ್ಕಳಿಗೆ ಉಪಯೋಗವಾಗುವಂತಹ ಒಂದು ಅತ್ಯುತ್ತಮವಾದ ಗೆಜೆಟ್ಸ್ ಅಂತ ಹೇಳ್ಬೋದು. ಸೊ ಮಕ್ಕಳಿಗೆ ABCD ಬರಲಿಕ್ಕೆ ತುಂಬ ಹೀಗೆ ಕಲೀಲಿಕ್ಕೆ, ಚಿಕ್ಕ ಚಿಕ್ಕದನ್ನು ಕಲೀಲಿಕ್ಕೆ ಇದೊಂದು ಅತ್ಯುತ್ತಮವಾದ ಸಾಧನ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸ್ಲೇಟ್ ಆದರೆ ಪದೇ ಪದೇ ಉಜ್ಜಬೇಕು, ಬರೆದದನ್ನು ಅವರು ಆಟೋಮೆಟಿಕ್ ಉಜ್ತಾರೆ. ಸೊ ಇಲ್ಲಿ ಇದರಲ್ಲಿ ಏನಂದರೆ ನೋಡಿ, ಈ ರೀತಿಯಾಗಿದೆ. ಈ ಸ್ಲೇಟ್ ಚಿಕ್ಕದಾಗಿದೆ, ಒಂದು ಸ್ಲೇಟ್ ಥರ ಇದೆ, ತುಂಬ ಹಗುರನೇ ಇದೆ, ತುಂಬ ಹಗುರವಾಗಿದೆ. ನೋಡಿ, ಇಲ್ಲಿ ಬ್ಯಾಟ್ರಿ ಕೂಡ ಇಲ್ಲಿ ಹಾಕ್ಬೋದು, ಇದಕ್ಕೆ ಬ್ಯಾಟ್ರಿ ಹಾಕುವಂಥದ್ದು. ಸೊ ಇಲ್ಲಿ ಸ್ಕ್ರೂ ಇದೆ, ಅಲ್ಲಿ ತೆಗೆದು ಬ್ಯಾಟ್ರಿಯನ್ನು ನೀವು ರೀಪ್ಲೇಸ್ ಮಾಡ್ಬೋದು. ಸೊ ಮತ್ತು ಇಲ್ಲಿ ಬಂದ ನಂತರ ಏನೋ ಡಿಸ್ಪ್ಲೇಲಿ ಕಾಣ್ತಾ ಇದೆ ಅಂತ ನೋಡುವ. ಸೊ ಇಲ್ಲಿ ಒಂದು ಡಿಲೀಟ್ ಆಪ್ಷನ್ಸ್ ಇದೆ. ಡಿಲೀಟ್ ಆಪ್ಷನ್ಸನ್ನು ಪ್ರೆಸ್ ಮಾಡಿದರೆ ಅದರ ಮೇಲೆ ಏನು ಬರೆದಿರ್ತೀರಿ ನೋಡಿ, ಈ ಪ್ರೆಸ್ ಮಾಡ್ತೀನಿ ನೋಡಿ, ಈ ಡಿಲೀಟ್ ಆಪ್ಷನ್ನ ಪ್ರೆಸ್ ಮಾಡಿದೆ. ಡಿಲೀಟ್ ಆಪ್ಷನ್ನ ಪ್ರೆಸ್ ಮಾಡಿದರೆ ಬರೆದಲ್ಲಿ ಹೋಗ್ತದೆ. ಇಲ್ಲಿ ಪೆನ್ ಇದೆ. ಸೊ ಆ ಪೆನ್ನನ್ನು ಬ್ಯಾಕ್ ಸೈಡಲ್ಲಿ ಪುಷ್ ಮಾಡಿ ನಾವು ತೆಗೆಯುವಂಥದ್ದು. ಸ್ವಲ್ಪ ಪ್ರೆಷರ್ ಹಾಕಿದರೆ ಪೆನ್ ಹಾರಿ ಹೋಗ್ತದೆ, ಪ್ರೆಷರ್ ಹಾಕಬೇಡಿ. ಸೊ ಈ ರೀತಿಯಾಗಿ ಪೆನ್ ಇರುತ್ತೆ ನೋಡಿ, ಇದನ್ನು ನಾವು ನಿಧಾನವಾಗಿ ತೆಗಿಬೇಕು. ಸೊ ಇಲ್ಲಿ ಬರೆದು ನೋಡುವ ಏನಂತ. ಸೊ ಅದಕ್ಕಿಂತ ಮೊದಲು ಇಲ್ಲಿ ಆನ್ ಆಫ್ ಬಟನ್ ಇದೆ. ಡಿಲೀಟ್ ಮಾಡುವಂಥದ್ದು ಆನ್ ಆಫ್ ಮಾಡುವ ಆಪ್ಷನ್ ಇದೆ, ಅದನ್ನು ಆನ್ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಡಿಲೀಟ್ ಆಪ್ಷನ್ ಬರೋದಿಲ್ಲ ನಿಮಗೆ ಅಲ್ಲಿ. ಸೊ ಇಲ್ಲಿ ಆನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡಿಲೀಟ್ ಆಪ್ಷನ್ ಅಂದರೆ ನೋಡಿ ಏನೋ ಇತ್ತು, ಅದು ಡಿಸ್ಪ್ಲೇಯಿಂದ ಹೊರಟೋಗಿತ್ತು. ಸೊ ಇದೀಗ ನಾನು ಬರೆದು ತೋರಿಸ್ತೀನಿ ಯಾವ ರೀತಿ ಬರೆಯುತ್ತೆ ಅಂತ. ನೋಡಿ, ಎ ಅಂತ ಬರೆದೆ ನೋಡಿ. ಸ್ಲೇಟ್ ಯಾವ ರೀತಿಯಲ್ಲಿ ಬರೀತೇವೋ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ. ಸೊ ಡಿಲೀಟ್ ಅಂತ ಪ್ರೆಸ್ ಮಾಡಿದರೆ ಸಾಕು, ಅದು ಡಿಲೀಟ್ ಆಗುತ್ತೆ ನೋಡಿ. ಜಸ್ಟ್ ಇರೇಸರ್ ಬೇಕು ಅಂತ ಇಲ್ಲ. ಸೊ ಇಲ್ಲಿಂದ ಬರೆದು ನೋಡುವ, ನಮ್ಮ ಕನ್ನಡ ಅಕ್ಷರಮಾಲೆನ ಬರೆಯುವ ಸ್ವಲ್ಪ. ಸೊ ನೋಡಿ, ಆ ಇ ನಾವೆಲ್ಲ ಬರೆದದ್ದು ನೆನಪಿದೆ ಅಲ್ವ ಸ್ಲೇಟಲ್ಲಿ. ಈಗ ಟ್ಯಾಬ್ಲೆಟ್ಸ್ ಅಂತೆ, LCD ಟ್ಯಾಬ್ಲೆಟ್ಸ್. ಸೊ ಇದು ಅತ್ಯುತ್ತಮ ಕಡಿಮೆ ಖರ್ಚಿನಲ್ಲಿದೆ. ಇಲ್ಲದ್ರೆ ಮಕ್ಕಳು ಮೊಬೈಲ್ ಅಂತ ಅದರ ಹಿಂದೆ ಬೀಳೋದ್ರ ಬದಲು ಇಂಥದನ್ನು ತೆಗೆದುಕೊಡಿ. ಸೊ ಮಕ್ಕಳು ಕಲೀಲಿಕ್ಕೆ ಸ್ವಲ್ಪ ಇದು ಅಟ್ರಾಕ್ಟ್ ಆಗ್ತಾರೆ ಮಕ್ಕಳು. ಸೊ
ಮೊಬೈಲ್ ಬಿಟ್ಟು ಇಂಥದ್ದೆಲ್ಲ ಗ್ಯಾಜೆಟ್ಸ್ಗೆ ಬರ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ನೋಡಿ, ಇದು ನಿಮಗೆ ಬೇಕಾದಲ್ಲಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಸೊ ಆ ಲಿಂಕಿನ ಮೂಲಕ ನೀವು ಪರ್ಚೇಸ್ ಮಾಡಿ ಕಡಿಮೆ ದರದಲ್ಲಿ ನಿಮಗೆ ದೊರೆಯುತ್ತದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅಂತ ಬರೀತಿದ್ದೀನಿ, ಅಲ್ಲಿ ಕ್ಲಿಕ್ ಮಾಡಿ. ಸೊ ನನಗೆ ಇದು ಅತಿ ಕಡಿಮೆ ದರದಲ್ಲಿ ದೊರೆತಿದೆ. 150ಇಂದ 350 ಒಳಗೆ ನಿಮಗೆ ಸಿಗ್ಬೋದು. 150 ಇನ್ನು ಡಿಮ್ಯಾಂಡ್ ಜಾಸ್ತಿ ಆದಾಗೆ ರೇಟ್ ಜಾಸ್ತಿ ಆಗ್ಬೋದು. ಇದಕ್ಕೆ ಡಿಮ್ಯಾಂಡ್ ಖಂಡಿತ ಜಾಸ್ತಿ ಆಗ್ತದೆ. ಸೊ ಇದನ್ನು ಪರ್ಚೇಸ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನಮಸ್ಕಾರ.